ಓಕೆ. ನಟರಾಜ್ ಅವರೇ, ಏನೇ ಸಿದ್ದರಾಮಯ್ಯನವರು ಬಹಳ ಸಮಚಿತ್ತದಿಂದ ಇದನ್ನ ಸ್ವೀಕರಿಸಿದ್ರು, ಅವರ ಅಭಿಮಾನಿಗಳು, ರಾಜ್ಯದ ಜನ ಅದನ್ನ ಸ್ವೀಕರಿಸ್ತಾರೆ ಅಂತ ಅಂದ್ಕೊಳ್ಳೋಕ್ ಆಗೋದಿಲ್ಲ. ಇದರ ಪರಿಣಾಮ ಪಕ್ಷದ ಮೇಲೆ ಮತ್ತು ಮುಂದಿನ ಚುನಾವಣೆ ಮೇಲೆ ಆಗತ್ತಾ? ಕೆಲವು ವಿಶ್ಲೇಷಣೆಗಳಿದೆ. ಈ ಸಂದರ್ಭದಲ್ಲಿ ಡಿಕೆ ಅವರು ಅಧಿಕಾರವನ್ನ ವಹಿಸ್ಕೊಂಡಿದ್ದು, ಅವರ ಹೊಂಡವನ್ನ ಅಥವಾ ಅವರ ಕೆಡ್ಡವನ್ನ ಅವರೇ ತೋಡ್ಕೊಂಡಂತೆ ಅಂತ. ಆ ತರದ್ ಅನಿಸ್ತಾ ಇದೆಯಾ? ಅಥವಾ 1 ವರ್ಷದ ಅವಧಿಯಲ್ಲಿ ಅವ್ರು ಕೊಡುವ ಆಡಳಿತ ಬದಲಾಯಿಸಬಹುದಾ ಎಲ್ಲವನ್ನ? ನನಗೆ ನೀವು ಮೊದಲು ಹೇಳಿದ್ರಲ್ಲ ಆ ತರದಲ್ಲಿ ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಅದಕ್ಕೆ ಪ್ರಮುಖವಾದಂತ ಕಾರಣ ಸಿದ್ದರಾಮಯ್ಯ ಅವರ ನಡವಳಿಕೆ. ನಾನು ಆಗ್ಲೇ ಹೇಳಿದೆ, ಒಬ್ಬ ಮುತ್ಸದ್ದಿ, ದೇಶ ಕಂಡ ಅತ್ಯಂತ ಮುತ್ಸದ್ದಿ ರಾಜಕಾರಣಿ ಯಾವ ರೀತಿ ಇರಬೇಕು ಆ ರೀತಿಯಾದಂತ ಅವರ ನಡವಳಿಕೆ ಇತ್ತು. ಅವರ ವಿರೋಧಿಗಳು ಕೂಡ ಇವರ ನಡವಳಿಕೆಯನ್ನ ಮೆಚ್ತಾರೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕೆಂದ್ರೆ ಹಾಗಾಗಿ ಯಾವುದೇ ರೀತಿಯಾದಂತ ಒಂದು ಸಣ್ಣ ಅಪಸ್ವರಕ್ಕೂ ಕೂಡ ಅವರು ಅವಕಾಶವನ್ನ ಕೊಡ್ಲಿಲ್ಲ. ಎಲ್ಲೂ ಕೂಡ ಯಾರು ಕೂಡ ತಕರಾರು ಕೂಡ ಮಾಡ್ಲಿಲ್ಲ. ಹಾಗೆ ಕೂಡ ಮುಂದೆ ಮಾಡುವಂತ ಮಂತ್ರಿಮಂಡಲ ಕೂಡ ಅದೇ ರೀತಿಯಾದಂತ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಇವತ್ತು ಏನು ಅವರ ತಮ್ಮ ನಡವಳಿಕೆಯನ್ನು ತೋರಿಸಿದರೆ ಮುಂದೆ ಅದೇ ರೀತಿ ಇರುತ್ತೆ. ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಅವ್ರು ಬೆಳಗ್ಗೆ ಬಂದ ಕೂಡಲೇ ಅವರನ್ನ ಆಲಿಂಗನ ಮಾಡ್ಕೊಂಡು ಕಾಲಿಗೆ ಬಿದ್ದದ್ದು, ನಿಮ್ಮ ಆಶೀರ್ವಾದ ಬೇಕು ಅನ್ನುವಂತ ರೀತಿಯನ್ನ ನೋಡಿದಂತ ಸಮಯದಲ್ಲಿ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರ ಶ್ರೀರಕ್ಷೆ ಬೇಕೇ ಬೇಕಾಗುತ್ತೆ. ಸರ್ಕಾರಕ್ಕೆ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ. ಹಾಗಾಗಿ ಇದನ್ನ ಒಬ್ಬ ಅನುಭವಿ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರು ಮನಗಂಡಿದ್ದಾರೆ. ಹಾಗಾಗಿ ಅವರಿಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಆಶೀರ್ವಾದ ಬೇಕೇ ಬೇಕು. ಈ ಮೊದಲು ಅವ್ರಿಗೆ ತುಂಬಾ ಸಮಯದಲ್ಲಿ ಅವ್ರಿಗೆ ಅನ್ಸಿದ್ದಿರ್ಬೋದು, 2.5 ವರ್ಷ ಆದ ಕೂಡಲೇ ನನಗೆ ಮಾತು ಕೊಟ್ಟಿದ್ರು, ತಗೋಬೇಕಿತ್ತು ಅಧಿಕಾರ, ಅಥವಾ 2 ವರ್ಷ ಆದ್ಮೇಲೆ ತಗೋಬೇಕು ಅನ್ನುವಂತ ಹಲವಾರು ಒತ್ತಡಗಳಿದ್ರು ಕೂಡ ಅವರೆಲ್ಲೂ ಕೂಡ ಸಂಯಮವನ್ನ ಕಳ್ಕೊಳ್ಳಿಲ್ಲ, ಸಮಚಿತವಾಗಿದ್ರು. ಅಂದ್ರೆ ಅವರಿಗೆ ಗೊತ್ತು ಸಿದ್ದರಾಮಯ್ಯ ಅವರ ಶಕ್ತಿ ಏನು ಅನ್ನುವಂಥದ್ದು, ಚುನಾವಣೆಯಲ್ಲಿ ಅವರ ನಾಯಕತ್ವ ಯಾವ ರೀತಿಯಾದಂತ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಗೊತ್ತು. ಹಾಗಾಗಿ ಈ ಸರ್ಕಾರ ಉಳಿಬೇಕಾದ್ರೆ ಮತ್ತೆ ಶಿವಕುಮಾರ್ ಅವರ ಕನಸು ಏನು ಅಂದ್ರೆ 2 ವರ್ಷ ಮುಖ್ಯಮಂತ್ರಿ ಆಗಿರುವಂತದ್ದಲ್ಲ, ಮುಂದಿನ ಮತ್ತೆ 5 ವರ್ಷಕ್ಕೆ ನಾವು ಅಧಿಕಾರಕ್ಕೆ ಬರಬೇಕು, ಮತ್ತೆ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಬೇಕು ಅನ್ನುವಂಥದ್ದು ಅವರ ದೂರದೃಷ್ಟಿ. ಆ ದೂರದೃಷ್ಟಿ ಮತ್ತೆ ಕನಸು ಈಡೇರ್ಬೇಕಾದ್ರೆ ಸಿದ್ದರಾಮಯ್ಯ ಅವರ ಆಶೀರ್ವಾದ ಬೇಕೇ ಬೇಕು. ಹಾಗಾಗಿ ಅವ್ರು ಎಲ್ಲೂ ಕೂಡ ಅವರು ಇದನ್ನಾಗ್ಲಿಲ್ಲ, ಭಿನ್ನಮತ ಮಾಡ್ಲಿಲ್ಲ. ಮತ್ತೆ ನನಗೆ ಏನು ಅವ್ರ ಹಿಂದೆ ಹೇಳಿದ್ರಲ್ಲ, ಬಾಗಿಲು ಒದ್ದು ಅಧಿಕಾರ ತಗೊಳ್ಬೇಕು ಅಂತ, ಆ ರೀತಿಯಾದಂತ ಪ್ರಯತ್ನವನ್ನ ಮಾಡ್ಲಿಲ್ಲ. ಹಂಬಲ್ ಆಗಿದ್ರು. ಇರ್ಬೋದು ನಟರಾಜ್ ಅವರೇ. ಆದ್ರೆ ಅವರ ಮೊದಲ ಅಂದ್ರೆ ಇವತ್ತಿನ ವಿದಾಯ ಭಾಷಣದಲ್ಲಿ ಮೊದಲೇ ಹೇಳಿದ್ದು, ಹೈಕಮಾಂಡ್ ಅವ್ರು ಕೇಳಿದ್ರೆ ನನ್ನ ರಾಜೀನಾಮೆಯನ್ನ ನಾನು ಕೊಟ್ಟೆ ಅನ್ನೋದನ್ನ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಬೇರೆ ಯಾವುದೇ ಕಾರಣ ಇರ್ಲಿಲ್ಲ ಅಂತ. ಸಹಜವಾಗಿನೇ ಕುಮಾರಸ್ವಾಮಿ ಅವರು ಮತ್ತು ವಿಜಯೇಂದ್ರ ಅವರು ಮುಂದಿನ ಬಾರಿ ಅಧಿಕಾರಕ್ಕೆ ಬರಲೇಬೇಕು ಅಂತ ಎಲ್ಲ ಪ್ರಯತ್ನವನ್ನ ಹಾಕ್ತಿರೋ ಹೊತ್ತಲ್ಲಿ ಇದು ಒಂದು ಅಸ್ತ್ರ ಆಗ್ಬೋದು ಅವರಿಗೆ. ಡಿ ಕೆ ಶಿವಕುಮಾರ್ ಅವರ ಮೇಲಿರುವ ಆರೋಪಗಳಿರ್ಬೋದು, ಅಥವಾ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸಿದ್ದು. ಚುನಾವಣೆಗೆ ಹೆಚ್ಚು ಸಮಯ ಕೂಡ ಇಲ್ಲ, 1 ವರ್ಷ ಅಂತ ಅಂದ್ಕೊಳ್ಬಹುದು. ಹೇಳಿ. ಇಲ್ಲ, ನೀವು ಬರೀ ಅವರು ಹೈಕಮಾಂಡ್ ಹೇಳಿದ್ದಷ್ಟೇ ಮಾತಾಡ್ಲಿಲ್ಲ, ಅವ್ರು ಇನ್ನೂ ಕೆಲವು ಮಾತಾಡಿದ್ರು. ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಗಳು, ಕೊಟ್ಟ ಮಾತು, ವಚನ ನಾವು ನುಡಿದಂತೆ ನಡಿಬೇಕು ಅಂತ. ಹಾಗಾಗಿ ಈ ಅಧಿಕಾರ ಸರ್ಕಾರ ರಚನೆ ಸಮಯದಲ್ಲಿ ಯಾವುದೋ ಒಂದು ಒಪ್ಪಂದ ಅಥವಾ ಮಾತುಕತೆ ಆಗಿರ್ಬೇಕು. ಆ ಕಾರಣಕ್ಕಾಗಿ ಅವ್ರದನ್ನ ಲಿಂಕ್ ಮಾಡಿದ್ದು, ನುಡಿದಂತೆ ನಡ್ಕೊಳ್ಬೇಕಿತ್ತು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ. ಆ ಮಾತನ್ನ ಹೇಳಿಯೇ ಮುಂದುವರೆದಿದ್ದವರು. ಹಾಗಾಗಿ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಅವರು ನಡ್ಕೊಂಡಿದ್ದಾರೆ. ಮತ್ತೆ ಕೊಟ್ಟ ಮಾತಿನಂತೆ ಅವರು ತಮ್ಮ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಅಧಿಕಾರ ಪಡ್ಕೊಳ್ಳುವಂತ ಸಮಯದಲ್ಲಿ ಯಾವುದೇ ರೀತಿಯಾದಂತ ಸಂಘರ್ಷಕ್ಕೆ ಅವಕಾಶ ಇಲ್ಲ, ಕೊಡ್ಲಿಲ್ಲ ಇಲ್ಲಿ ಸಂಘರ್ಷಕ್ಕೆ. ಮತ್ತೆ ಕೇಳ್ಬಂದ್ರು ಅಲ್ಲಲ್ಲಿ ಅಲ್ಪ ಸ್ವಲ್ಪ ಭಿನ್ನಮತಾವಂತರು, ಅಸಹನೆ ಕೇಳ್ಬಂದ್ರು ಕೂಡ ಅದನ್ನೆಲ್ಲ ಸಮಾಧಾನವಾಗಿ ಅವರೇ ಸಮಾಧಾನ ಪಡಿಸ್ಕೊಂಡಿದ್ದಾರೆ. ಈ ಇಬ್ಬರೇ ನಾಯಕರು ಒಟ್ಟಿಗೆ ಉಪಹಾರ ಸೇವನೆ ಮಾಡಿ ನಾವಿಬ್ರು ತೀರ್ಮಾನ ಮಾಡ್ಕೊಂಡಿದ್ವಿ, ನಾವಿಬ್ರು ಮಾಡ್ಕೊಳ್ತೀವಿ ಬಿಡಿ ಎಂದು ಮಾತನ್ನ ಹೇಳಿದ್ರು. ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಮುಂದೆ ಶರಣಾಗಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಅತ್ಯಂತ ಮುತ್ಸದ್ದಿ ಮತ್ತೆ ಹಿರಿಯಣ್ಣನಂತೆ ನಡ್ಕೊಂಡಿದ್ದಾರೆ. ಹಾಗೆ ಈ ಸರ್ಕಾರ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲೇ ನಡೆಯುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ಅನಿವಾರ್ಯ ಕೂಡ. ಹಾಗಾಗಿ ಆ ಸಮುದಾಯವನ್ನ ಮತ್ತೆ ಸಿದ್ದರಾಮಯ್ಯ ಅವರ ಬೆಂಬಲಿಗರನ್ನ ಜೊತೆಲೇ ಇಟ್ಕೊಂಡೇ ಹೋಗ್ಬೇಕಾಗುತ್ತೆ. ಆಮೇಲೆ ನೀವ್ ಹೇಳಿದ್ರೆ ಅವರ ಬೆಂಬಲಿಗರು ಸುಮ್ನೆ ಇರ್ಬೋದಾ ಅಂತ. ನೀವು ನೋಡಿ, 2002ರಲ್ಲಿ ಅವಾಗ ಅವರನ್ನ ಜಾತ್ಯತೀತ ಜನತಾದಳದಿಂದ 2006ರಲ್ಲಿ ಅವರು ಉಚ್ಚಾಟನೆ ಮಾಡಿದಂತ ಸಮಯದಲ್ಲಿ ಕಂಡು ಬಂದಂತ ಪ್ರತಿರೋಧ ಈಗ ಕಂಡು ಬರಲಿಲ್ಲ. ಯಾಕೆಂದ್ರೆ ಅವರ ಪರವಾಗಿ ನಡೆಯುವಂತ ಹೋರಾಟಗಳಿಗೆ ಸ್ವತಃ ಸಿದ್ದರಾಮಯ್ಯ ಅವರ ಸಹಮತ ಇರಲಿಲ್ಲ. ಹಾಗಾಗಿ ಅವರ ಬೆಂಬಲಿಗರು ಮತ್ತೆ ಅಭಿಮಾನಿಗಳನ್ನ ಅವರೇ ಸಂಪರ್ಕ ಮಾಡಿ ಯಾವುದೇ ರೀತಿಯಾದಂತ ಹೋರಾಟ ಮಾಡಬೇಡಿ, ಇದು ಹೈಕಮಾಂಡ್ ನಿರ್ಧಾರ ಆಗಿದೆ, ನಾನು ಗೌರವಿಸ್ತಾ ಇದ್ದೀನಿ, ಹಾಗಾಗಿ ನೀವು ಪ್ರತಿಭಟನೆ ಮತ್ತೆ ಪ್ರತಿರೋಧ ಮಾಡಬಾರ್ದು ಅನ್ನುವಂತ ಮಾತನ್ನ ಹೇಳಿದ್ರಿಂದ ನಿಮಗೆ ಕಲಬುರಗಿ, ಯಾದಗಿರಿ, ಮೈಸೂರು ಕೆಲವು ಪ್ರದೇಶಗಳಲ್ಲಿ ಪ್ರತಿಭಟನೆ ಬಿಟ್ರೆ ಅಂತಹ ದೊಡ್ಡ ಮಟ್ಟದ ಪ್ರತಿಭಟನೆ ಎಲ್ಲೂ ಕಂಡು ಬರಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯ ಅವರೇ ಕಾರಣ. ಅವರ ಕೊಟ್ಟಂತ ಸಂದೇಶಗಳ ಕಾರಣಕ್ಕಾಗಿ ಇಂತಹ ಪ್ರತಿಭಟನೆ ಆಗಿಲ್ಲ. ಇನ್ನು ಮುಂಬರುವ ವಿಧಾನಸಭೆ ಚುನಾವಣೆಯ ಬಗ್ಗೆ ನೀವು ಗಮನ ಹೇಳೋದಾದ್ರೆ, ಈ ಇಬ್ಬರು ಇದೇ ರೀತಿಯಾದಂತ ಒಟ್ಟಿಗೆ ಒಂದು ನಡ್ಕೊಂಡು ಹೋದ್ರೆ ಆ ಸಮುದಾಯ ಕೂಡ ಅವ್ರ ಜೊತೆಗಿರುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕಾರ್ಯಶೈಲಿ ಮತ್ತೆ ಇಲ್ಲಿವರೆಗೆ ಬಂದಂತ ರೀತಿಯನ್ನು ಅದೇ ಮುಂದುವರಿಸಿದ್ರೆ ತೊಂದರೆ ಇಲ್ಲ. ಆದ್ರೆ ಅವರ ನಡವಳಿಕೆಯಲ್ಲಿ ಮತ್ತೆ ಕಾರ್ಯವಿಧಾನದಲ್ಲಿ ಏನಾದ್ರೂ ಬದಲಾವಣೆಗಳಾದ್ರೆ ಖಂಡಿತ ಅದಕ್ಕೆ ತಕ್ಕ ಪ್ರತಿಫಲವನ್ನ ಅನುಭವಿಸ್ಬೇಕಾಗತ್ತೆ.
ಓಕೆ. ನಟರಾಜ್ ಅವರೇ, ಕೊನೆಯದಾಗಿ ಅವರ ಪುತ್ರನ ರಾಜಕೀಯ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಇದೆ. ಡಿಸಿಎಂ ಆಫರ್ ಇದೆ ಅಂತಿದೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗದೆ ಇರೋದ್ರಿಂದ ಆ ಸಾಧ್ಯತೆ ಇದೆಯಾ? ಪುತ್ರನ ರಾಜಕೀಯ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾರಾ? ಈ ಬಗ್ಗೆ ಏನ್ ಮಾಹಿತಿಗಳಿದೆ? ನನಗೇನೋ ಆ ತರದ್ದು ಕಾಣಿಸ್ತಾರೆ. ಯಾಕೆಂತಂದ್ರೆ ಆ ಬಗ್ಗೆ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ ಸಂಪುಟದಲ್ಲಿ ಡಾಕ್ಟರ್ ಯತೀಂದ್ರ ಅವರು ಉಪಮುಖ್ಯಮಂತ್ರಿ ಆಗಿರ್ತಾರೆ ಎನ್ನುವಂತ ಚರ್ಚೆಗಳು ನಡೀತಿತ್ತು. ಅದನ್ನ ಸ್ವತಃ ಮುಖ್ಯಮಂತ್ರಿಗಳೇ ಮಂತ್ರಿಗಳ ಸಮ್ಮುಖದಲ್ಲಿ ಕೆಲವು ಶಾಸಕರ ಜೊತೆ ಸ್ಪಷ್ಟಪಡಿಸಿದೆ. ನಾನು ಆ ರೀತಿಯಾದಂತ ಯಾವುದೇ ಬೇಡಿಕೆಯನ್ನ ಇಟ್ಟಿರ್ಲಿಲ್ಲ. ಅಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ನಡ್ಕೊಂಡಂತ ನಡವಳಿಕೆ ನೋಡಿದಂತ ಸಮಯದಲ್ಲಿ ಅವರು ಆ ರೀತಿಯಾದಂತ ಬೇಡಿಕೆ ಇಡಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ ಬೇರೆ ರಾಜಕಾರಣಿಗಳಿಗೂ ಇವ್ರಿಗೂ ವ್ಯತ್ಯಾಸ ಇಲ್ದಂಗೆ ಆಗ್ಬಿಡುತ್ತೆ. ಅವರು ಕೂಡ ಕುಟುಂಬ ರಾಜಕಾರಣ, ನನ್ನ ನಂತರ ನನ್ನ ಮಗ ಬರ್ಬೇಕು, ವಂಶ ಪಾರಂಪರ್ಯ ಆಡಳಿತ ಅಂತ ಅನ್ನೋ ಇದೆಯಲ್ಲ, ಅದನ್ನ ವಿರೋಧ ಮಾಡ್ಕೊಂಡು ಬಂದಂತವ್ರು ಸಿದ್ದರಾಮಯ್ಯ ಅವರು. ಮೈಸೂರಿನ ರಾಜವಂಶಸ್ಥರನ್ನು ವಿರೋಧ ಮಾಡ್ಕೊಂಡ್ರು. ಆ ರೀತಿಯಾದ ರಾಜವಂಶಸ್ಥರು ಅಂದ್ರೆ ಏನು ವಂಶ ಪಾರಂಪರ್ಯ ಆಡಳಿತ ಇದೆ ಅದನ್ನು ಕೂಡ ವಿರೋಧ ಮಾಡ್ಕೊಂಡು ಬಂದ್ರು. ಅಂತವರು ತಮ್ಮ ಮಗನಿಗೆ ತಮ್ಮ ಕಾರಣಕ್ಕಾಗಿ, ಸಿದ್ದರಾಮಯ್ಯ ಅವರ ಕಾರಣಕ್ಕಾಗಿ ಅವರಿಗೆ ಮಂತ್ರಿ ಸ್ಥಾನ ಸಿಗ್ಬೇಕು ಅನ್ನುವಂಥದ್ದನ್ನು ಒಪ್ಪಲ್ಲ. ಆದ್ರೆ ಯತೀಂದ್ರ ಅವರು ತಮ್ಮದೇ ಅರ್ಹತೆ ಮತ್ತೆ ಅನುಭವದ ಆಧಾರದಲ್ಲಿ ಮಂತ್ರಿ ಸ್ಥಾನ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ. ಹಾಗಾಗಿ ಅವ್ರಿಗೆ ಒಂದು ಅವಕಾಶ ಸಿಕ್ಕರೆ ಮತ್ತೊಂದು ಎರಡನೇ ಹಂತದ ನಾಯಕತ್ವ ಬೆಳೆಯುತ್ತಾ ಹೋಗುತ್ತೆ. ಅದರಲ್ಲಿ ಅನುಮಾನ ಇಲ್ಲ. ಹಾಗೆ ಮಂಜುಳಾ, ಎರಡನೇದು ಇನ್ನೊಂದೇನಿದೆ ಅಂದ್ರೆ, ನೀವು ಸರ್ಕಾರದ ಬಗ್ಗೆ ಮಾತಾಡ್ತಿದ್ರಿ. ಇಲ್ಲಿ ಸರ್ಕಾರ ಅಂತಂದಾಗ ನೀವು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎರಡೆರಡು ಪವರ್ ಸೆಂಟರ್ ಇಲ್ಲಿ ಎರಡೆರಡು ಪವರ್ ಸೆಂಟರ್ ಆಗುವ ಪ್ರಯತ್ನ ನಡೀತು ಈ ಹಿಂದೆ. ಉಪಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಇದ್ರು, ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ರು. ಹಾಗಾಗಿ ಎರಡೆರಡು ಪವರ್ ಸೆಂಟರ್ ಆಗೋ ರೀತಿಯ ಪ್ರಯತ್ನ ನಡೆದ್ರೂ ಕೂಡ ಅಲ್ಲಿ ಮುಖ್ಯಮಂತ್ರಿಗಳ ಒಂದು ಪ್ರಬುದ್ಧ ನಡವಳಿಕೆಯ ಕಾರಣಕ್ಕಾಗಿ ಅಲ್ಲಿ ಪವರ್ ಸೆಂಟರ್ ಆಗ್ಲೇ ಇಲ್ಲ. ಇನ್ನು ಮುಂದೆ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದೇ ರೀತಿಯಾದಂತ ನಡವಳಿಕೆ ಇದ್ರೆ, ಜೊತೆಗೆ ಯಾರು ಪಿಸಿಸಿ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ ಮುಂದೆ, ಯಾಕೆಂದ್ರೆ ಉಪಮುಖ್ಯಮಂತ್ರಿ ಆಗಿರುವಂತವ್ರು ಮುಖ್ಯಮಂತ್ರಿ ಆದ ತಕ್ಷಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲೇಬೇಕಾಗುತ್ತೆ. ಹಾಗಾಗಿ ಅವರ ನಂತರದ ಸ್ಥಾನಕ್ಕೆ ಯಾರು ಬರ್ತದೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅವರು ಯಾವ ರೀತಿ ಇವ್ರ ಜೊತೆ ಸಮನ್ವಯತೆ ಸಾಧಿಸಿರ್ತಾರೆ, ಪಕ್ಷ ಮತ್ತು ಸರ್ಕಾರದ ನಡುವೆ ಎಂತಹ ಸಂಬಂಧಗಳಿರುತ್ತೆ, ಅದ್ರ ಮೇಲೆ ಇವರ ಸಕ್ಸಸ್ ಕೂಡ ಅವಲಂಬನೆ ಆಗಿರುತ್ತೆ. ಹಾಗಾಗಿ ಅಲ್ಲಿ ಅಚ್ಚರಿ ಆಯ್ಕೆ ಆಗ್ಬೋದಾ, ಅಥವಾ ಸತೀಶ್ ಜಾರಕಿಹೊಳಿ ಅವ್ರ ಪ್ರಯತ್ನ ಇದೆ, ಅಹಿಂದ ಬರುತ್ತೆ, ಅವರ ಆಯ್ಕೆ ಅಥವಾ ಎಂ ಬಿ ಪಾಟೀಲ್ ಅಥವಾ ನಾನು ಯಾರೇ ಆಗ್ಬೋದು, ಸತೀಶ್ ಜಾರಕಿಹೊಳಿ ಅವರೇ ಆದ್ರೂ ಆಗ್ಬೋದು, ಮತ್ತೊಬ್ರು ಯಾರು ಬೇಕಾದ್ರೂ ಆಗ್ಬೋದು. ಆದ್ರೆ ನಾನು ಹೇಳುವಂತದ್ದು ಎರಡೆರಡು ಪವರ್ ಸೆಂಟರ್ ಆಗದೆ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರುವಂತ ಹೆಚ್ಚಿನ ಜವಾಬ್ದಾರಿ ಡಿ.ಕೆ. ಶಿವಕುಮಾರ್ ಅವರ ಮೇಲಿದೆ. ಯಾಕೆಂದ್ರೆ ಅವರು ಈ ಮೊದಲು ಪಿಸಿಸಿ ಅಧ್ಯಕ್ಷರಾಗಿದ್ರು, ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಅದರ ನಂತರದಲ್ಲಿ ಬರುವಂತ ಅಧ್ಯಕ್ಷರು ಯಾರು ಪಿಸಿಸಿ ಅಧ್ಯಕ್ಷರಿರ್ತಾರೆ ಅವ್ರದ್ದು ಕೂಡ ಅಷ್ಟೇ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ಇವೆರಡು ಪಕ್ಷ ಮತ್ತು ಸರ್ಕಾರ ಉತ್ತಮ ಸಮನ್ವಯತೆಯಿಂದ ಕೆಲಸ ಮಾಡಿದ್ರೆ ಅದರ ದೊಡ್ಡ ಸಕ್ಸಸ್ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸಿಗುತ್ತೆ. ಅದಕ್ಕಿಂತ ಹೆಚ್ಚು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಅಂದ್ರೆ, 3 ವರ್ಷ ಆಡಳಿತ ಪೂರ್ಣಗೊಳಿಸಿದ್ರು ಕೂಡ ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದ ಅಧಿಕಾರ ಸಿಕ್ಕಿಲ್ಲ. ಕೆಲವು ಮಂದಿ ಶಾಸಕರುಗಳಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷತೆ ಅದು ಇದು ಸಿಕ್ಕಿದೆ. ಆದ್ರೆ ಕಾರ್ಯಕರ್ತರು ಈಗಲೂ ಕೂಡ ಚಾತಕ ಪಕ್ಷಿಗಳ ತರ ಕಾಯ್ತಾ ಇದ್ದಾರೆ. ನಮಗೆ ಅಧಿಕಾರ ಸಿಗ್ಬೋದು, ಯಾವುದೋ ಒಂದು ಗೃಹ ಮಂಡಳಿನೋ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೋ ಒಂದು ಕನಿಷ್ಠ ನಿರ್ದೇಶಕ ಸ್ಥಾನ ಆದ್ರೂ ಸಿಗ್ಬೋದು ಅಂತ. ಅಂತಹ ಅವಕಾಶವನ್ನ ಕಾರ್ಯಕರ್ತರಿಗೆ ಕೊಟ್ರೆ ಅವರಲ್ಲೂ ಕೂಡ ಒಂದು ಹೊಸ ಉತ್ಸಾಹ ಮೂಡುತ್ತೆ. ಅದನ್ನ ಇಟ್ಕೊಂಡು ಮುಂದಿನ ಚುನಾವಣೆ ಎದುರಿಸಬಹುದು. ಆದ್ರೆ ಬೇರೆ ಬೇರೆ ರಾಜಕೀಯ ಕಾರಣಕ್ಕಾಗಿ ಇನ್ನೊಂದು ಬಣ ಸೃಷ್ಟಿಯಾಗತ್ತೆ, ಮತ್ತೊಂದಾಗತ್ತೆ, ಅಥವಾ ಮತ್ತೊಬ್ಬ ಅಧಿಕಾರಕ್ಕೆ ನನ್ನ ಪ್ರತಿಸ್ಪರ್ಧಿ ಉಟ್ಕೊಳ್ತಾನೆ ಅನ್ನುವ ಕಾರಣಕ್ಕಾಗಿ ಅವರನ್ನ ಅಧಿಕಾರದಿಂದ ದೂರ ಇಡುವಂತ ಪ್ರಯತ್ನ ಪಟ್ರೆ ನಿಜವಾಗಿಯೂ ಕಾರ್ಯಕರ್ತರು ಸಂಘಟಿತವಾಗಿ ಈ ಪಕ್ಷದ ಪರವಾಗಿ ಕೆಲಸ ಮಾಡಲ್ಲ. ಹಾಗಾಗಿ ಅದನ್ನ ಒಂದು ಎಚ್ಚರಿಕೆಯನ್ನ ಇಟ್ಕೊಂಡು ಕೆಲಸ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅನುಕೂಲ ಆಗುತ್ತೆ ಮಂಜುಳಾ. ಓಕೆ, ಇದ್ರ ಬಗ್ಗೆ ರವಿಕುಮಾರ್ ಅವರೇ, ಸಾರಿ ನಟರಾಜ್ ಅವರೇ, ಅಧಿಕಾರದ ದೃಷ್ಟಿಯಿಂದ ಸಮಾಜವಾದದ ವ್ಯಕ್ತಿ ಕೊನೆಕೊಂಡಿ ಅಂತಾನೆ ಅನ್ಸುತ್ತೆ. ಇನ್ನ ಬಹುಶಃ ಯಾರು ಅಧಿಕಾರ ಅಷ್ಟೇ ಅಲ್ಲ, ರಾಜಕಾರಣದ ದೃಷ್ಟಿಯಿಂದ ಕೂಡ. ಈಗ ನಮ್ ಜನರೇಷನ್ ಇದೆಯಲ್ಲ ಮಂಜುಳಾ, ನಾವು ಒಂದಷ್ಟು ಯಾರನ್ನ ಬಂಗಾರಪ್ಪ ಅವ್ರನ್ನ ನೋಡ್ಕೊಂಡು ಬಂದ್ವಿ, ದೇವೇಗೌಡರನ್ನ ನೋಡ್ಕೊಂಡು ಬಂದ್ವಿ, ಯಡಿಯೂರಪ್ಪ ಅವ್ರನ್ನ ನೋಡ್ಕೊಂಡು ಬಂದ್ವಿ, ಸಿದ್ದರಾಮಯ್ಯ ಅವ್ರ ನೋಡ್ಕೊಂಡು. ಕರ್ನಾಟಕ ಕಂಡ ಅತ್ಯಂತ ಪ್ರಭಾವಿ ರಾಜಕಾರಣಿಗಳು. ತತ್ವ ಸಿದ್ಧಾಂತ ಏನೇ ಇರ್ಲಿ, ಜನರ ನಡುವೆ ಇದ್ದಂತವ್ರು, ಜನರ ಪರವಾಗಿ ಕೆಲಸ ಮಾಡಿದಂತವ್ರು, ಜನರ ಹೋರಾಟಗಳಿಗೆ, ಜನರ ನೋವು ನಲಿವುಗಳಿಗೆ ಸ್ಪಂದನೆ ಮಾಡಿದಂತವ್ರು. ಯಡಿಯೂರಪ್ಪ ಅವರು ಬಗರುಕುಂ ಬೇಕು ಅಂತ, ಸಾಗುವಳಿ ಚೀಟಿ ಬೇಕು ಅಂತ ಸೈಕಲ್ ಯಾತ್ರೆ ಮಾಡ್ಕೊಂಡು ಬಂದಿದ್ದಂತವ್ರು, ಪಾದಯಾತ್ರೆಗಳು. ಇಂತಹ ರಾಜಕಾರಣ ಇನ್ ಮುಂದೆ ನೋಡಕ್ಕಾಗಲ್ವೇನೋ. ಯಾಕೆಂತಂದ್ರೆ ನಮ್ಮ ಮುಂದೆ ಜನರ ಒಂದು ಐಕಾನ್ ಅನ್ನುವಂಥದ್ದು ಯಾರಿದ್ದಾರೆ ಅನ್ನುವಂಥದ್ದು. ಈಗ ಅಂದ್ರೆ ನಮ್ ನೆಕ್ಸ್ಟ್ ಜನರೇಷನ್ಗೆ ನೋಡಿ, ಇವರು ಅಂತಂದ್ರೆ ಒಂದು ರೀತಿಯಲ್ಲಿ ದಂತಕತೆ ಅನ್ನೋ ರೀತಿಯಲ್ಲಿ ಹೇಳ್ಬೋದಾಗುತ್ತೆ. ದೇವೇಗೌಡರಾಗ್ಲಿ, ಬಂಗಾರಪ್ಪ ಅವರಾಗ್ಲಿ, ಸಿದ್ದರಾಮಯ್ಯ ಅವರಾಗ್ಲಿ, ಎಲ್ಲರೂ ಕೂಡ ಇವ್ರು ನಿತ್ಯವೂ ರಾಜಕಾರಣ ಮಾಡುವಂತವ್ರು, ನಿತ್ಯವೂ ಕೂಡ ಜನರ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಮಾಡುವಂತವ್ರು. ಏನು ಹಣದಿಂದೇನೋ ಮತ್ತೊಂದಿಂದೇನೋ ಕೆಲವು ಅಪವಾದಗಳನ್ನ ಎದುರಿಸಿದ್ದಾರೆ, ಅದು ಬೇರೆ. ಆದ್ರೆ
ಜನರ ಪರವಾಗಿ ಕೆಲಸ ಮಾಡುತ್ತಿದ್ದಂತವ್ರು ಜನರ ನೋವು ನಲಿವುಗಳಿಗೆ ಸ್ಪಂದಿಸಬೇಕು, ಅವ್ರ ಸಮಸ್ಯೆಗಳಿದು ಅಂತ ಧ್ವನಿ ಎತ್ತುವಂತವ್ರು. ಅದು ಇಲ್ವೇನೋ ಅಂತ ನೀವು ನೋಡಿ, ವಾಟಾಳ್ ನಾಗರಾಜ್ ಅವ್ರನ್ನ ಗಮನಿಸಬಹುದು ನೀವು. ಸಣ್ಣದೊಂದು ಪೆಟ್ರೋಲ್ ಪ್ರೈಸ್ ಆದ್ರೂ ಕೂಡ ಮೊದಲಿಗೆ ಪ್ರತಿಭಟನೆ ಮಾಡ್ತಿದ್ದಂತವ್ರು ವಾಟಾಳ್ ನಾಗರಾಜ್ ಅವರು. ಮತ್ತೆ ಏನೇ ನೋಡೋದು ನೀವು, ಅದನ್ನ ಲೇವಡಿ ಮಾಡ್ತಿರೋ, ನಗೆ ಮಾಡ್ತಿರೋ, ಆದ್ರೆ ಆ ಕ್ಷಣಕ್ಕೆ ಸ್ಪಂದನೆ ಇದೆಯಲ್ಲ, ಇನ್ ಮುಂದೆ ಅಂತ ಸ್ಪಂದನೆನೇ ಇರೋಲ್ವೇನೋ ಅಂತ ಇಲ್ಲದೆ ಇರುವಂತ ರೀತಿನಲ್ಲಿ ಕಾಣುತ್ತಾನೆ. ಯಾರು ನಮಗೆ ಮುಂದೆ ಬರುವಂತ ರಾಜಕಾರಣ ಅಂತಂದ್ರೆ ನೆಕ್ಸ್ಟ್ ಇವರು ಆಯ್ತು, ಸಿದ್ದರಾಮಯ್ಯ ಆದ್ರು, ನೆಕ್ಸ್ಟ್ ನಿಮ್ಮ ಇವರು ಐಕಾನ್, ನಿಮ್ ಲೀಡರ್ ಇವರು ಅಂತ ಯಾರು ಅಂತ ಹೇಳಿಕ್ ಬಂದಾಗ ನಮ್ಗೆ ಒಂದು ದೊಡ್ಡ ಶೂನ್ಯ ಆವರಿಸುತ್ತೆ ಮಂಜುಳಾ. ಯಾಕಂದ್ರೆ ಯಡಿಯೂರಪ್ಪ ಅವ್ರ ವಯಸ್ಸಾಗಿದೆ, ಸಹಜವಾಗಿ ಅವ್ರು ಹಿರಿಯರಿದ್ದಾರೆ, ದೇವೇಗೌಡರು ಕೂಡ ವಯಸ್ಸಾಗಿದೆ. ನಂತರದಲ್ಲಿ ಈಗ ನಮ್ಗೊಂದು ಕಾಣ್ತಾ ಇದ್ದು ಸಿದ್ದರಾಮಯ್ಯ ಅವರು. ಈಗ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿ ಹೊರಗಡೆ ಕಳೆದಂತ ಸಮಯದಲ್ಲಿ ಮತ್ ಯಾರು ಅಂತ ನಮ್ಗೊಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಕಾಡ್ತಾ ಇದೆ. ಯಾರು ಬರ್ತಾರೋ ಗೊತ್ತಿಲ್ಲ, ಆದ್ರೂ ಅಲ್ಲಿವರೆಗೂ ಪ್ರಶ್ನಾರ್ಥಕ ಚಿಹ್ನೆ ಅಂತೂ ಇದ್ದೇ ಇರುತ್ತೆ ಮಂಜುಳಾ. ಕರೆಕ್ಟ್. ಬದಲಾವಣೆ ಜಗದ ನಿಯಮ ಮತ್ತು ನಾಯಕ ತನ್ನಿಂದ ತಾನೇ ರೂಪುಗೊಳ್ತಾನಂತೆ, ಆ ಕಾಲಕ್ಕ ಕಾಯ್ಬೇಕಷ್ಟೇ. ನಟರಾಜ್ ಅವರೇ, ರವಿಕುಮಾರ್ ಅವರೇ, ಇಷ್ಟೊತ್ತು ಇವತ್ತಿನ ಬೆಳವಣಿಗೆ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಮುಂದಿನ ಬೆಳವಣಿಗೆಗಳನ್ನ ಕಾದ್ ನೋಡೋಣ. ಇಬ್ಬರಿಗೂ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದರೆ ತಾಂತ್ರಿಕವಾಗಿ ಇನ್ನೂ ಕೂಡ ಅವರೇ ಮುಖ್ಯಮಂತ್ರಿ. ಏಕೆಂದ್ರೆ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಟ್ಟಿರುವ ರಾಜೀನಾಮೆಯನ್ನ ರಾಜ್ಯಪಾಲರ ಕಾರ್ಯದರ್ಶಿ ತೆಗೆದುಕೊಂಡಿಲ್ಲ. ಅಂದ್ರೆ ಅವರದನ್ನ ಸ್ವೀಕಾರ ಮಾಡಿಲ್ಲ. ನಾನು ಅದನ್ನ ಸ್ವೀಕಾರ ಮಾಡೋಕ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯಪಾಲರೇ ಅದನ್ನ ಸ್ವೀಕಾರ ಮಾಡ್ಬೇಕು ಅಂತ. ಹಾಗಾಗಿ ಟೆಕ್ನಿಕಲಿ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ನಾನು ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದೀನಿ, ರಾಜ್ಯಪಾಲರು ನಂತರ ತೀರ್ಮಾನ ತಗೋತಾರೆ ಅಂತ ದೆಹಲಿಗೆ ತೆರಳ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನ ನಾವು ನಡೆಸಲಿದ್ದಾರೆ. ಹೈಕಮಾಂಡ್ಗೆ ನಾನು ರಾಜೀನಾಮೆಯನ್ನ ನಾಡಿದ್ದು ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ವಾಪಸ್ ಬಂದ ಸಿದ್ದರಾಮಯ್ಯನವರು ಅವ್ರು ಏನ್ ಮಾತು ಹೇಳಿದ್ರು ಅದರಂತೆ ಇವತ್ತು ಬಕ್ರೀದ್ ದಿನ ಇವತ್ತು ತಮ್ಮ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಲ್ಲಿಕೆ ಮಾಡಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಏನ್ ಮಾತುಕತೆಯನ್ನ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅವರು ರಾಜ್ಯಸಭಾ ಸ್ಥಾನವನ್ನ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದನ್ನ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಜೊತೆಗೆ ತಮ್ಮ ಪುತ್ರನಿಗೆ ಡಾಕ್ಟರ್ ಯತೇಂದ್ರ ಅವರಿಗೆ ಡಿಸಿಎಂ ಸ್ಥಾನವನ್ನ ನಾನು ಕೇಳಿಲ್ಲ, ಆ ಬೇಡಿಕೆಯನ್ನ ನಾನು ಇಟ್ಟಿಲ್ಲ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಒಂದು ಕುಟುಂಬ ರಾಜಕಾರಣಕ್ಕೆ ಅಂಟುಕೊಂಡು ಅವರ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ಅಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಆಯ್ತಲ್ಲ, ನಿತೀಶ್ ಕುಮಾರ್ ಅವರು ರಾಜ್ಯಸಭಾ ಸ್ಥಾನವನ್ನ, ಆದ್ರೆ ಅದೇ ರೀತಿಯ ಒಂದು ಹೋಲಿಕೆಯನ್ನ ಮಾಡ್ಲಾಗ್ತಿತ್ತು. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಅವರು ರಾಜ್ಯಸಭೆಗೆ ಹೋದ್ರು, ಪುತ್ರನನ್ನ ಸರ್ಕಾರಕ್ಕೆ ಸೇರಿಸಿದ್ರು ಅಂತ ಆ ತರದನ್ನೇ ಇಲ್ಲೂ ಸಮೀಕರಿಸಲಾಗ್ತಿತ್ತು. ಆದ್ರೆ ಆ ತರದ ರಾಜಕೀಯವನ್ನ ಸಿದ್ದರಾಮಯ್ಯನವರು ಹಿಂದೂ ಮಾಡಿಲ್ಲ, ಇವತ್ತು ಮಾಡ್ತಾ ಇಲ್ಲ. ಅದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಕೊನೆ ಉಸಿರಿರೋ ತನಕ ರಾಜಕೀಯದಲ್ಲಿ ಸಕ್ರಿಯ ರಾಜಕೀಯದಲ್ಲಿ ಇರ್ತೀನಿ, ಸಂವಿಧಾನವನ್ನ ಕಾಪಾಡೋ ನಿಟ್ಟಿನಲ್ಲಿ ಅದಕ್ಕೆ ಧಕ್ಕೆ ಆದರೆ ಅದರ ವಿರುದ್ಧ ಹೋರಾಟ ಮಾಡ್ತೀನಿ, ಕೋಮುವಾದದ ವಿರುದ್ಧ ಹೋರಾಟವನ್ನ ಮಾಡ್ತೀನಿ, ಸಮಾಜವನ್ನ ಕಟ್ಟುವ ಕಡೆಗೆ ನನ್ನ ಪ್ರಯತ್ನ ಇರುತ್ತೆ. ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ತತ್ವಾದರ್ಶಗಳು, ಮೌಲ್ಯಗಳನ್ನೇ ನಾನು ರಾಜಕೀಯದಲ್ಲಿ ಅಳವಡಿಸಿಕೊಂಡಿದ್ದು, ಅದನ್ನೇ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಸಂವಿಧಾನದ ರಕ್ಷಣೆಗೆ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವರ ಸ್ಥಾನಮಾನ ಇರುತ್ತೆ, ಬರೀ ಶಾಸಕರಾಗಿ ಮುಂದುವರಿತಾರಾ 2 ವರ್ಷಗಳ ಅವಧಿಗೆ, ಅಥವಾ ಅವರಿಗೆ ಬೇರೆ ಏನಾದ್ರೂ ಸ್ಥಾನಮಾನವನ್ನ ಕೊಡೋದಕ್ಕೆ ಸಾಧ್ಯ ಆಗತ್ತಾ, ಕೊಟ್ರೆ ಏನಿರುತ್ತೆ, ಅದನ್ನ ಹೇಗೆ ಬಳಸ್ಕೊಳ್ತಾರೆ, ಜೊತೆಗೆ ಮಂತ್ರಿಮಂಡಲ ರಚನೆ ಆಗ್ಬೇಕು, ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಮತ್ತು ಸವಾಲಿದೆ, ಆ ಸವಾಲನ್ನ ಹೇಗೆ ಎದುರಿಸ್ತಾರೆ, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ. ಅದೆಲ್ಲವನ್ನ ವಾರ್ತಾ ಭಾರತಿ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಸದ್ಯಕ್ಕೆ ಇದಿಷ್ಟು ಈಗಿನ ಬೆಳವಣಿಗೆ. ಈ ರೀತಿಯ ನಮ್ಮ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.